ನಮಸ್ಕಾರ. ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀರೋಗ ತಜ್ಞರು, ಲೈಂಗಿಕ ತಜ್ಞರು. ಇಂದಿನ ಚಿತ್ರಲೋಕ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರೋವಂಥ ವಿಷಯ, ಸ್ತ್ರೀಯರಲ್ಲಿ ಮುಟ್ಟು ಪ್ರಾರಂಭವಾಗೋದನ್ನು ಋತುಮತಿಯಾಗುವುದು ಅಂತ ನಾವು ಹೇಗೆ ಹೇಳ್ತೀವೋ ಹಾಗೆ ಮುಟ್ಟು ನಿಲ್ಲುವುದನ್ನು ಋತುಬಂಧ ಅಂತ ಹೇಳ್ತೀವಿ. ಈ ಋತುಬಂಧದ ಬಗ್ಗೆನೂ ಕೂಡ ಸ್ತ್ರೀಯರಲ್ಲಿ ಬಹಳಷ್ಟು ಪ್ರಶ್ನೆಗಳು, ಅನುಮಾನಗಳು ಎಲ್ಲ ಯಾವ ರೀತಿ ತೊಂದರೆ, ಯಾವ ವಯಸ್ಸಿನಲ್ಲಿ ಆಗಬಹುದು, ಆ ಸಮಯದಲ್ಲಿ ಗರ್ಭ ನಿಲ್ಬಹುದೇ ಅಥವಾ ಮುಟ್ಟು ನಿಂತ ತಕ್ಷಣದಲ್ಲಿ ಕೂಡ ಅದರ ನಂತರದ ದಿನಗಳಲ್ಲೂ ಕೂಡ ಲೈಂಗಿಕ ಸಂಪರ್ಕ ಮುಂದುವರಿಸಬಹುದೇ, ಯಾವ ರೀತಿ ರಕ್ತಸ್ರಾವ ಆಗ್ಬೋದು, ಇದೆಲ್ಲ ಪ್ರಶ್ನೆಗಳು ಮೂಡೋದು ಬಹಳ ಸಾಮಾನ್ಯ. ನಾನು ಹೇಳ್ದಂಗೆ ಋತುಚಕ್ರ ಪ್ರಾರಂಭವಾಗೋದನ್ನ ಹೇಗೆ ಋತುಮತಿ ಅಂತ ಹೇಳ್ತಾರೋ ಹಾಗೇನೆ ಮುಟ್ಟು ನಿಲ್ಲುವುದನ್ನ ಋತುಬಂಧ ಅಂತ ಹೇಳ್ತೀವಿ, ಅಥವಾ ಮೆನೋಪಾಸ್ ಅಂತ ಸಾಮಾನ್ಯ ಭಾಷೆನಲ್ಲಿ ಎಲ್ಲರೂ ಹೇಳೋ ಹಾಗೆ ಇದು ಮೆನೋಪಾಸ್ ಅಂತ. ಈ ಸಮಯದಲ್ಲಿ ಯಾಕೆ ಈ ಥರ ಋತುಬಂಧ ಆಗತ್ತೆ, ಯಾವ ರೀತಿಯಲ್ಲಿ ಅವರಿಗೆ ಋತುಚಕ್ರ ಆಗ್ಬೋದು ಅನ್ನೋದನ್ನು ಕೂಡ ತಿಳ್ಕೋಬೇಕು. ದಿನನಿತ್ಯ ಅವರ ದೇಹದಲ್ಲಾಗುವ ಕಾರ್ಯವೈಖರಿಗಳು, ಈಗ ಅಂಡಾಶಯದಲ್ಲಿ ಅವರ ಸ್ರವಿಕೆಯಾಗುವಂಥ ಹಾರ್ಮೋನುಗಳು, ಮತ್ತೆ ಪ್ರತಿ ತಿಂಗಳು ಅಂಡಾಶಯದಲ್ಲಿ ಬಿಡುಗಡೆಯಾಗುವಂಥ ಅಂಡಾಣು, ಇದೆಲ್ಲದರಿಂದಾಗಿ ಅವರ ಗರ್ಭಕೋಶದಲ್ಲಿ ಸೂಕ್ತ ಬದಲಾವಣೆಗಳಾಗಿ ತಿಂಗಳಿಗೊಮ್ಮೆ ಅಥವಾ ನಾವು ಹೇಳೋ ಹಾಗೆ ತಿಂಗಳಿಗೊಮ್ಮೆ ಅಂತ ಹೇಳಿದ್ರೂ ಕೂಡ 22 ದಿವಸದಿಂದ 35 ದಿನದ ತನಕ ಯಾವಾಗಲಾದ್ರೂ ಕೂಡ ಈ ಋತುಚಕ್ರ ಪ್ರಾರಂಭ ಆಗ್ಬೋದು. ಇದನ್ನ ಕ್ರಮಬದ್ಧವಾಗಿ ಋತುಮತಿ ಆಗ್ತಾ ಇರೋವಂಥ ಸಂದರ್ಭಗಳಲ್ಲಿ ಯಾವಾಗ ನಿಗದಿತ ಸಮಯದಿಂದ ಮುಂದೂಡ್ತಾ ಹೋದಾಗ, ಆ ದಿನಾಂಕದಿಂದ ಮುಂದೂಡಿದಾಗ ಅದನ್ನ ಮುಟ್ಟು ತಡೆದಾಗೋದು ಅಂತ ನಾವು ಹೇಳ್ತೀವಿ. ಈ ರೀತಿ ಕ್ರಮಬದ್ಧವಾಗಿ ಅಂಡಾಶಯದ ಕೆಲಸ ನಡೀತಾ ಇರುವಾಗ ಮತ್ತೆ ಗರ್ಭಕೋಶದಲ್ಲಿ ಅದಕ್ಕೆ ಸರಿಯಾಗಿ ಅದು ಪ್ರತಿ ತಿಂಗಳು ರಕ್ತಸ್ರಾವ ಆಗ್ತಾ ಇರೋದು, ಅವೆಲ್ಲ ಮುಗಿತಾ ಬಂದಾಗ, ಅಂದ್ರೆ ಅಂಡಾಶಯದಲ್ಲಿ ಅಂಡಾಣುಗಳು ಖಾಲಿಯಾಗಿ ಅದರಲ್ಲಿ ಸ್ರವಿಸುವ ಹಾರ್ಮೋನುಗಳ ಪ್ರಮಾಣ ಎಲ್ಲ ಕಡಿಮೆಯಾಗ್ತಾ ಬಂದಾಗ ಅದನ್ನ ಋತುಬಂಧಕ್ಕೆ ಕಾರಣವಾಗತ್ತೆ. ಹಾಗಾಗಿ ಇದನ್ನ ಋತುಬಂಧ ಅಂತ ಹೇಳೋದು ಆ ಸಮಯದಲ್ಲಿ ಆಗುವಂತ ಹಾರ್ಮೋನಿನ ಬದಲಾವಣೆಗಳು, ಹಾರ್ಮೋನಿನ ಪ್ರಮಾಣ ಕಡಿಮೆಯಾಗೋದು. ಇದರಿಂದಾಗಿ ಅವರಲ್ಲಿ ಪ್ರತಿ ಸ್ತ್ರೀಯಲ್ಲೂ ಕೂಡ ಹಲವಾರು ದೈಹಿಕವಾದ ಬದಲಾವಣೆಗಳು, ಮಾನಸಿಕವಾದ ಆಗುವಂತ ಬದಲಾವಣೆಗಳು, ಭಾವನಾತ್ಮಕವಾಗಿ ಆಗುವಂತ ಬದಲಾವಣೆಗಳು ಮತ್ತು ಕೆಲವು ಲೈಂಗಿಕ ಸಮಸ್ಯೆಗಳು, ಇವೆಲ್ಲದಕ್ಕೂ ಕೂಡ ಇದು ಕಾರಣವಾಗಬಹುದು. ಈ ಸಮಸ್ಯೆಗಳನ್ನು ತಗೊಂಡಾಗ ದೈಹಿಕವಾಗಿ ನಾವು ನೋಡ್ತಾ ಹೋದಾಗ ಅವರು ವಯಸ್ಸಾದ ನಂತರ ವಯಸ್ಸಿನಲ್ಲಿ ಆಗುವಂಥ ಬದಲಾವಣೆಗಳ ಜೊತೆಗೆ ಈ ಋತುಬಂಧದಿಂದ ಆಗುವಂಥ ಬದಲಾವಣೆಗಳು, ತಲೆ ಕೂದಲಲ್ಲಿ ಬದಲಾವಣೆಗಳಾಗ್ಬೋದು, ಬಣ್ಣ ಬದಲಾವಣೆಗಳಾಗುತ್ತೆ, ಸ್ತನಗಳ ಬದಲಾವಣೆ ಆಗೋದು, ಸ್ತನಗಳು ಕುಗ್ಗುವುದು, ಗಾತ್ರ ಕಡಿಮೆ ಆಗುವುದು, ಸುಕ್ಕಾಗುವುದಾಗ್ಲಿ, ಜನನಾಂಗಗಳಲ್ಲಿ ಕೂಡ ಬದಲಾವಣೆಗಳಾಗಿ ಯೋನಿ ಅಥವಾ ಮೂತ್ರಕೋಶ ಪ್ರತಿಯೊಂದು ಜನನಾಂಗಗಳಲ್ಲಿ ತೆಳ್ಳಗಾಗೋದು. ಯಾಕಂದ್ರೆ ಈ ಈಸ್ಟ್ರೋಜನ್ ಪ್ರಮಾಣ ಕಡಿಮೆ ಆಗೋದ್ರಿಂದ ಅದರ ಮೇಲಿನ ಪ್ರಭಾವದಿಂದ ಜನನಾಂಗಗಳಲ್ಲಿ ಚರ್ಮದ ಬದಲಾವಣೆ, ಯೋನಿ ಬದಲಾವಣೆ, ಕೂದಲ ಬದಲಾವಣೆ, ಇವೆಲ್ಲ ಕೂಡ ಸಾಮಾನ್ಯವಾಗಿ ನಾವು ನೋಡ್ತಾ ಹೋಗ್ತೀವಿ. ಇದರ ಜೊತೆಗೆ ಮಾನಸಿಕವಾಗಿ ಅವರಲ್ಲಾಗುವಂಥ ಬದಲಾವಣೆಗಳು, ಆತಂಕ, ಸುಸ್ತು, ದುಃಖ, ಕೆಲವು ಸಲ ಕಾರಣವಿಲ್ಲದೆ ದುಃಖವಾಗುವಂಥ ಸಂದರ್ಭಗಳು ಬರುವಂಥದ್ದು, ನನಗೆ ಇದ್ದಕ್ಕಿದ್ದಂಗೆ ಬಹಳಷ್ಟು ಬೆವರೋ ಅಂಥದ್ದು, ಮತ್ತೆ ಕುತ್ತಿಗೆ ಬೆನ್ನಿನಲ್ಲಿ ಬಹಳ ಬಿಸಿಯಾದ ಅನುಭವ ಆಗೋದು, ಹಾಟ್ ಫ್ಲಶಸ್ ಅಂತ ಹೇಳ್ತೀವಿ. ಅಂದ್ರೆ ಸಿವಿಯರ್ ಸ್ವೆಟಿಂಗ್. ಎಷ್ಟೋ ಸಲ ಗಂಡಂದ್ರು ಬಂದು ಹೇಳ್ತಾರೆ, ನಮ್ಗೆಲ್ಲ ನಮ್ಗೆ ಚಳಿ ಆಗ್ತಿರ್ಬೇಕಾದ್ರೆ ಇವಳು ಜೋರಾಗಿ ಫ್ಯಾನ್ ಹಾಕೊಳ್ತಾಳೆ, ತುಂಬಾ ಸೆಕೆ ಅಂತಾಳೆ, ಬೆವರು ಅಂತಾಳೆ, ಮತ್ತೆ ಸುಸ್ತು, ಇತ್ತೀಚೆಗೆ ಏನು ಕೆಲಸ ಮಾಡೋದ್ರೊಳಗೆ ಇಂಟ್ರೆಸ್ಟ್ ಆಗ್ತಾ ಇಲ್ಲ, ಬಹಳಷ್ಟು ಬೇಜಾರು ಅನುಭವಿಸೋ ತರ ಅಂತ ಹೇಳ್ತಾ ಇರ್ತಾಳೆ. ಇದೆಲ್ಲ ಕೆಲವರಲ್ಲಿ ಆಗುವಂಥದ್ದು. ಇದರ ತೀವ್ರತೆ, ಮೆನೋಪಾಸಲ್ ಸಿಂಪ್ಟಮ್ಸ್ ಅನ್ನೋದು ಕೆಲವರಲ್ಲಿ ಬಹಳ ತೀವ್ರವಾಗಿರ್ಬಹುದು. ಬಹಳಷ್ಟು ಜನರಲ್ಲಿ ಈ ಋತುಬಂಧದ ಹಂತ ಕೂಡ ಸಹಜವಾಗಿ ಇದು ಸಾಮಾನ್ಯವಾಗಿ ಎಷ್ಟೋ ಸ್ತ್ರೀಯರು ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ನಂತರ ಅದು ಸಮಸ್ಥಿತಿಗೆ ದೇಹ ಬರೋದಕ್ಕೆ ಸಾಧ್ಯವಾಗತ್ತೆ. ಇದು ಬಹಳ ತೀವ್ರತರವಾಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಇರಬಹುದು. ಕೆಲವರಲ್ಲಿ ಸಿಂಪ್ಟಮ್ಸ್ ಸ್ವಲ್ಪ ಮಟ್ಟಿಗಿದ್ದು ತನಗೆ ತಾನೇ ಎಲ್ಲ ಕಡಿಮೆ ಆದ್ರೆ ಇದಕ್ಕಾಗಿ ಅವ್ರಿಗೇನು ಆತಂಕ ಪಡುವಂತ ವಿಷಯ ಅಲ್ಲ. ಬಟ್ ಬಹಳ ತೀವ್ರತರವಾಗಿದ್ರೆ, ಬಹಳ ತೊಂದರೆ ಅನುಭವಿಸ್ತಾ ಇದ್ರೆ ಖಂಡಿತವಾಗ್ಲೂ ಅವರು ವೈದ್ಯರ ಹತ್ರ ಬಂದು ಇದಕ್ಕೂ ಕೂಡ ಚಿಕಿತ್ಸೆ ಪಡ್ಕೊಳ್ಬಹುದು. ಈ ಚಿಕಿತ್ಸೆಗೆ ಹಾರ್ಮೋನಿನ ಪ್ರಮಾಣ ಕುಗ್ಗುವುದರಿಂದ ಆಗೋದಕ್ಕೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅನ್ನೋದು ಕೂಡ ಇವಾಗ ನಾವು ಕೊಡೋದಕ್ಕೆ ಸಾಧ್ಯವಾಗತ್ತೆ.
ಮತ್ತೆ ಈ ಮುಟ್ಟು ಯಾವ ರೀತಿ ಬರುತ್ತೆ, ಕೆಲವರಲ್ಲಿ ಏನಾಗುತ್ತೆ, ಮುಟ್ಟು ಬಹಳ ಜಾಸ್ತಿ ಆಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ರು ನನ್ನ ಫ್ರೆಂಡ್ ಹೇಳಿದ್ರು, ಇನ್ಯಾರೋ ಹೇಳಿದ್ರು, ಅವ್ರು ಹೇಳೋದು ಮುಟ್ಟು ನಿಲ್ಲೋದಕ್ಕಿದು ಸೂಚನೆ, ಅದರಿಂದ ಹೆಚ್ಚಿಗೆ ರಕ್ತಸ್ರಾವ ಆಗತ್ತೆ, ಅದಕ್ಕೇನು ವೈದ್ಯರ ಹತ್ರ ಹೋಗೋದು ಬೇಕಿಲ್ಲ ಅಂತ ಹೇಳ್ತಾರೆ. ಇದು ಒಂದು ತಪ್ಪು ಕಲ್ಪನೆ. ಯಾವುದೇ ಸಂದರ್ಭದಲ್ಲಿ, ಯಾವುದೇ ವಯಸ್ಸಿನಲ್ಲಿ ಅತಿಯಾದ ರಕ್ತಸ್ರಾವ ಅಥವಾ ಹೆಚ್ಚಿನ ದಿನಗಳ ರಕ್ತಸ್ರಾವ ಆದಾಗ ಅದನ್ನ ವೈದ್ಯರ ಹತ್ರ ಬಂದು ತೋರಿಸ್ಕೊಳ್ಳೇಬೇಕು. ಕೆಲವರಲ್ಲಿ ಮುಟ್ಟು ತಡೆದು ಒಂದು 3 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲ ಆಗೋದು, 6 ತಿಂಗಳಿಗೆ ಒಂದ್ಸಲ ಆಗಿ ಆಮೇಲೆ ಪೂರ್ತಿಯಾಗಿ ಮುಟ್ಟು ನಿಂತು ಹೋಗ್ಬೋದು. ಕೆಲವರಲ್ಲಿ ಸರಿಯಾಗಿ ಕ್ರಮಬದ್ಧವಾಗಿ ತಿಂಗಳು ಕೂಡ ಮುಟ್ಟಾಗಿ ನಂತರ ಇದ್ದಕ್ಕಿದ್ದಂಗೆ ನಿಂತು ಹೋಗ್ಬೋದು. ಯಾಕಂದ್ರೆ ಒಂದು ಸ್ತ್ರೀಯಿಂದ ಇನ್ನೊಂದು ಸ್ತ್ರೀಗೆ ಇದನ್ನು ಹಲವಾರು ಬದಲಾವಣೆಗಳಾಗತ್ತೆ. ಕೆಲವರಲ್ಲಿ ಮಾತ್ರ ಅತಿಯಾದ ರಕ್ತಸ್ರಾವ ಆದಾಗ ಅದನ್ನ ವೈದ್ಯರ ಹತ್ರ ಬಂದು ಖಂಡಿತವಾಗ್ಲೂ ತೋರಿಸ್ಕೋಬೇಕಾಗತ್ತೆ. ಮತ್ತೆ ಈ ಋತುಬಂಧ ಆಗುವಂತ ವಯಸ್ಸು, ಯಾವಾಗ ನಾವು ಋತುಬಂಧ ಅಂತ ಹೇಳ್ತೀವಿ ಅಂದ್ರೆ, ಕೊನೆ ಮುಟ್ಟಾದ ನಂತರ ಒಂದು ವರ್ಷದ ತನಕ ಮುಟ್ಟು ಬರಲಿಲ್ಲ ಅಂದಾಗ ಅದನ್ನ ನಾವು ಋತುಬಂಧ ಅಂತ ಪರಿಗಣಿಸ್ತೀವಿ. 40ರ ನಂತರ 40ರ ಆಸುಪಾಸಿನಲ್ಲಿ ಈ ರೀತಿಯಾದಾಗ 1 ವರ್ಷದ ತನಕ ಮುಟ್ಟು ಬರೆದಿದ್ರೆ ಅದನ್ನ ನಾವು ಋತುಬಂಧ ಅಂತ ತಗೋಬೇಕಾಗತ್ತೆ. ಮೊದಲೆಲ್ಲ 40-45 ವಯಸ್ಸಿಗೆಲ್ಲ ಈ ಋತುಬಂಧಕ್ಕೆ ಸ್ತ್ರೀಯರು ಬರ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ 48ರಿಂದ 52 ವರ್ಷಗಳ ತನಕ ಅದು ಋತುಬಂಧದ ವಯಸ್ಸು ಮುಂದೆ ಹೋಗಿದೆ. ಇದು ಎಷ್ಟೋ ಜನರಲ್ಲಿ 52-53 ವಯಸ್ಸಿನಲ್ಲಿ ಕೂಡ ಇನ್ನೂ ಮುಟ್ಟಾಗೋದನ್ನ ನಾವು ನೋಡ್ತೀವಿ. ಹಾಗೆ ಈ ಋತುಚಕ್ರ ಪ್ರಾರಂಭವಾಗೋದು ಅಥವಾ ಮೈ ನೆರೆಯೋದು ಹೇಗೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಬೇಗ ಆಗ್ತಿದೆಯೋ ಹಾಗೆ ಋತುಬಂಧದ ವಯಸ್ಸು ಮುಂದೂಡಿದೆ. ಹಾಗಾಗಿ ಬಹಳ ಬೇಗ ಈ ಋತುಬಂಧ ಆಗಿದ್ರೆ, ಅಂದ್ರೆ 40 ವರ್ಷಕ್ಕಿಂತ ಮುಂಚೆ ಋತುಬಂಧ ಆದಾಗ ನಾವು ಅಕಾಲ ಋತುಬಂಧ ಅಥವಾ ಪ್ರಿಮೆಚೂರ್ ಮೆನೋಪಾಸ್ ಅಂತ ಹೇಳ್ತೀವಿ. ಈಗ ಸಾಧಾರಣವಾಗಿ 47-48 ವಯಸ್ಸಿನಲ್ಲಿ ಈ ಋತುಬಂಧ ಆಗೋದನ್ನ ಅದು ಆನ್ ಆವರೇಜ್ ಸರಾಸರಿಯಾಗಿ ನಾವು ನೋಡ್ಬಹುದು. ಮತ್ತೆ ಕೆಲವರಲ್ಲಿ ಮಾತ್ರ ಸ್ವಲ್ಪ ಮುಂದೂಡುತ್ತೆ. ಆದ್ರೆ 52 ವಯಸ್ಸಿನ ನಂತರ 54-55 ಆದ್ರೂ ಕೂಡ ಇನ್ನೂ ಅವ್ರಿಗೆ ಋತುಬಂಧ ಆಗಿಲ್ಲ ಅಂದ್ರೆ ಲೇಟ್ ಮೆನೋಪಾಸ್ ಅಂತ, ಅದಕ್ಕೂ ಕೂಡ ಅವರು ವೈದ್ಯರ ಹತ್ರ ಬರ್ಬೇಕಾಗತ್ತೆ. ಯಾವುದೇ ಕಾರಣಕ್ಕಾಗ್ಲಿ ಒಂದು 40 ವಯಸ್ಸಿನ ನಂತರ ಸ್ತ್ರೀಯರು ಪ್ರತಿ ವರ್ಷ ವೈದ್ಯರಲ್ಲಿ ಬಂದು ಅವರ ದೇಹದ ಪರೀಕ್ಷೆ, ರಕ್ತಮೂತ್ರ ಪರೀಕ್ಷೆ, ಸ್ತನಗಳ ಪರೀಕ್ಷೆ, ಜನನಾಂಗಗಳ ಪರೀಕ್ಷೆ ಇವನ್ನೆಲ್ಲ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯವಾಗತ್ತೆ. ಅಂತ ಸಮಯದಲ್ಲಿ ಮುಂದೆ ಏನಾದರೂ ತೊಂದರೆ ಆಗುವಂತ ಕಾಯಿಲೆಗಳಿದ್ರೆ ಅಥವಾ ಮುಂದೆ ಏನಾದರೂ ಗರ್ಭಕೋಶದ ತೊಂದರೆ, ಕಂಠದ ತೊಂದರೆ, ಈ ತರ ಏನಾದರೂ ಆಗುವಂಥದ್ದಿದ್ರೆ ಪ್ಯಾಪ್ಸ್ಮಿಯರ್ ಪರೀಕ್ಷೆ, ಯೋನಿದರ್ಶಕ ಪರೀಕ್ಷೆ ಅಥವಾ HPV ವೈರಸ್ ಪರೀಕ್ಷೆ ಇವೆಲ್ಲ ಕೂಡ ಬಹಳ ಮುಖ್ಯವಾಗತ್ತೆ. ಇದರಿಂದ ಮೊದಲ ಹಂತದಲ್ಲೇ ನಾವು ಯಾವ್ದಾದ್ರು ಕ್ಯಾನ್ಸರ್ ಸೂಚನೆಗಳಿದ್ರೆ ಅಥವಾ ಅದನ್ನ ಬರದಂತೆ ತಡೆಗಟ್ಟೋದಕ್ಕೆ ಸಾಧ್ಯವಾಗೋದಿದ್ರೆ ಇದೆಲ್ಲ ಈ ಸಮಯದಲ್ಲಿ ನಮಗೆ ಉಪಯೋಗ ಆಗತ್ತೆ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಡೆ ಇದನ್ನ ಫ್ರೀ ಕ್ಯಾಂಪ್ಸ್ ಇರ್ಬೋದು, ಚೆಕಪ್ಗಳಿರ್ಬೋದು, ಅವರ ಫ್ಯಾಮಿಲಿ ಡಾಕ್ಟರ್ ಯಾರ ಹತ್ರ ಆದ್ರೂ ಹೋಗಿ ಮತ್ತೆ ಫ್ರೀ ಚೆಕಪ್ಗಳು ಎಲ್ಲ ಕಡೆ ಅಂತ ಇದ್ರಲ್ಲಿ ಈಗ ನಮ್ಮ ಭರವಸೆ ಚಾರಿಟಬಲ್ ಫೌಂಡೇಶನ್ ಇಂದಾನು ಹಲವಾರು ಕ್ಯಾಂಪ್ಗಳನ್ನ ಅಥವಾ ಉಚಿತ ವೈದ್ಯಕೀಯ ಶಿಬಿರಗಳನ್ನ ಮಾಡಿ ಎಷ್ಟೊಂದು ಜನರಿಗೆ ನಾವು ಇದೆಲ್ಲನೂ ಅದನ್ನ ಅರಿವು ಮೂಡಿಸಿ ಮಾರ್ಗದರ್ಶನ ಕೊಟ್ಟು ಸ್ತನ ಪರೀಕ್ಷೆ ಹೇಗೆ ಮಾಡ್ಕೋಬೇಕು, ಅವರು ಪ್ರತಿ ತಿಂಗಳು ಒಂದ್ಸಲ ಹೇಗೆ 2 ಸ್ತನಗಳು ಅವರೇ ಪರೀಕ್ಷೆ ಮಾಡಿಕೊಂಡು ಯಾವ್ದಾದ್ರೂ ಒಂದು ತೊಂದರೆ ಇದ್ರೆ ಹೇಗೆ ವೈದ್ಯರ ಹತ್ರ ಬರಬೇಕು, ಮತ್ತೆ ಅವ್ರಿಗೊಂದು HPV ವ್ಯಾಕ್ಸಿನ್ ಬಗ್ಗೆ, ಕ್ಯಾನ್ಸರ್ ಸರ್ವಿಕ್ಸ್ ಬಗ್ಗೆ, ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಎಲ್ಲದ್ರ ಬಗ್ಗೆನೂ ನಾವು ಅರಿವನ್ನು ಮೂಡಿಸಿ ಮೊದಲ ಹಂತದಲ್ಲಿ ಕಾಯಿಲೆ ಗುರುತಿಸೋದಾಗ್ಲಿ ಅಥವಾ ಯಾವುದೇ ಹಂತದಲ್ಲಿದ್ರೂ ಅದಕ್ಕೆ ಸೂಕ್ತ ಚಿಕಿತ್ಸೆನ ನಾವು ಹೇಳೋದಕ್ಕೆ ಸಾಧ್ಯವಾಗತ್ತೆ. ಹೀಗೆ ಇದರ ಉಪಯೋಗನ ಕೂಡ ಸ್ತ್ರೀಯರು ಮಾಡ್ಕೋಬೇಕಾಗತ್ತೆ. ಮತ್ತೆ ಈ ರೀತಿಯಾಗಿ ಮುಟ್ಟು ನಿಂತಾಗ ಅದು ರಕ್ತಸ್ರಾವ ಇದ್ದಾಗ ಅವದಲ್ಲಿ ಕೆಲವು ಸ್ಪೆಷಲ್ ಪರೀಕ್ಷೆಗಳು ಬೇಕಾಗತ್ತೆ. ಸ್ಕ್ಯಾನಿಂಗ್ ಪರೀಕ್ಷೆ ಇರ್ಬೋದು ಅಥವಾ ಗರ್ಭಕೋಶದಿಂದ ಬಯಾಪ್ಸಿ ಪರೀಕ್ಷೆ, ಒಂದು ತುಣುಕು ತೆಗೆದು ಒಳಗಡೆ ಪರೀಕ್ಷೆ ಮಾಡುವಂಥದ್ದು, ಯೋನಿದರ್ಶಕ, HPV ಪರೀಕ್ಷೆ ಇವೆಲ್ಲ ಕೂಡ ಇಂಥವರಲ್ಲಿ ಬಹಳ ಮುಖ್ಯವಾಗತ್ತೆ. ಮತ್ತೆ ಕೆಲವ್ರು ಏನ್ ಅನ್ಕೊಳ್ತಾರೆ, ಇವಾಗ 1 ವರ್ಷದ ತನಕ ಮುಟ್ಟು ಬಂದಿಲ್ಲ ಅಂದಾಗ ನಾವು ಋತುಬಂಧ ಅಂತ ಹೇಗೆ ಹೇಳ್ತೀವಿ, ಅದರ ನಂತರ ಕೂಡ 1 ವರ್ಷದ ತನಕ ಗರ್ಭ ನಿರೋಧದ ಬಳಕೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಷ್ಟೋ ಸಲ ಸ್ತ್ರೀಯರು ಏನಾಗಿರತ್ತೆ, ನನ್ ಮುಟ್ಟು ನಿಂತು ಹೋಗಿದೆ ಅಂತ ಅವ್ರು ಅನ್ಕೊಂಡು ಋತುಬಂಧ ಆಗಿದೆ ಅನ್ಕೊಂಡಾಗ ಇದ್ದಕ್ಕಿದ್ದಂಗೆ ಅವ್ರ ಹೊಟ್ಟೆನಲ್ಲಿ ಮಗುವಿನ ಚಲನೆ ಆದಾಗ್ಲೇ ಅವ್ರ ಗರ್ಭಧಾರಣೆ ಆಗಿದೆ ಅನ್ನೋದು ಅವ್ರ ಗಮನಕ್ಕೆ ಬರುತ್ತೆ. ಹಾಗಾಗಿ ಆ ಸಮಯದಲ್ಲೂ ಕೂಡ ಅಪರೂಪಕ್ಕೆ ಆ ವಯಸ್ಸಿನಲ್ಲೂ ಕೂಡ ಗರ್ಭಧಾರಣೆ
ಕೆಲವರಲ್ಲಿ ಆಗ್ಬೋದು. ಆದ್ರಿಂದ ಅದಕ್ಕೆ ಕೂಡ ಅವರು ಸರಿಯಾಗಿ ಮೊದಲೇ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೋಬೇಕಾಗತ್ತೆ. ಹಾಗಾಗಿ ಅವ್ರು ಯಾವ ರೀತಿ ಋತುಬಂಧ ಆಗತ್ತೆ, ಯಾವ ವಯಸ್ಸಿನಲ್ಲಿ ಆಗತ್ತೆ, ಅಂತ ಸಮಯದಲ್ಲಿ ಕೂಡ ಏನಾದರೂ ಗರ್ಭಧಾರಣೆ ಆಗೋ ಸಾಧ್ಯತೆಗಳಿದೆಯಾ, ಇದು ಕೂಡ ಬಹಳ ಮುಖ್ಯ. ಇದೆಲ್ಲದರ ಬಗ್ಗೆ ಅರಿವು ಮೂಡಿಸ್ಕೊಂಡಿರ್ಬೇಕು. ಮತ್ತೆ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಥವಾ ಮುಟ್ಟು ನಿಂತ ನಂತರ ಕೂಡ ಕೆಲವರಲ್ಲಿ ಕೆಲವು ಕಾರಣಗಳಿಂದ ರಕ್ತಸ್ರಾವ ಕಾಣಿಸ್ಕೋಬಹುದು, ಅಥವಾ ಅವರ ಸಂಭೋಗ ಕ್ರಿಯೆ ಸಮಯದಲ್ಲಿ ಒಂದು ರಕ್ತಸ್ರಾವ ಕಾಣಿಸ್ಬಹುದು. ಈ ರೀತಿ ಇದ್ದಾಗ ಕೂಡ ಅದಕ್ಕೆ ಪರೀಕ್ಷೆಗಳು ಬೇಕಾಗತ್ತೆ. ಗರ್ಭಕೋಶದ ಪರೀಕ್ಷೆ ಇರ್ಬೋದು, ಬೇರೆ ಇತರೆ ಪರೀಕ್ಷೆಗಳು ನಾನು ತಿಳಿಸಿದಂತೆ. ಇದರಿಂದ ಅದೇನು ತೀವ್ರತರ ತೊಂದರೆ ಏನಾದರೂ ಇದೆಯಾ, ಕ್ಯಾನ್ಸರ್ ತೊಂದರೆ ಆಗಿದೆಯಾ, ಇದು ಕೂಡ ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಅದರಿಂದ ಇಂತಹ ಸಮಯದಲ್ಲಿ ಎಲ್ಲ ದೇಹದಲ್ಲಿ ಇತರೆ ಕಾಯಿಲೆಗಳಿದೆಯಾ, ಋತುಬಂಧದ ಸಮಸ್ಯೆಗಳಿದೆಯಾ ಅನ್ನೋದನ್ನು ಕೂಡ ನಾವು ಅದೇ ಸಮಯದಲ್ಲಿ ಪರೀಕ್ಷೆ ಮಾಡ್ಬೋದು. ಮತ್ತೆ ಇನ್ನು ಕೆಲವು ಸ್ತ್ರೀಯರ ಒಂದು ದೊಡ್ಡ ಪ್ರಶ್ನೆ, ನಾವು ಋತುಬಂಧದ ನಂತರ ಲೈಂಗಿಕ ಸಂಪರ್ಕ ಮುಂದುವರಿಸಬಹುದೇ ಬೇಡವೇ ಅನ್ನೋದು. ಇದು ಕೂಡ ದೊಡ್ಡ ಪ್ರಶ್ನೆ. ಋತುಬಂಧದ ನಂತರ, ಋತುಬಂಧ ಅಂದ್ರೆ ಮುಟ್ಟು ಬರುವುದು ಕೊನೆಯಾಗಿರ್ಬೋದು, ಆದರೆ ಲೈಂಗಿಕ ಸಂಪರ್ಕ ಅಥವಾ ಲೈಂಗಿಕ ಸಂವೇದನೆಯ ಕೊನೆ ಇಲ್ಲ. ಯಾವುದೇ ವಯಸ್ಸಿನಲ್ಲಿ ಅವಳಿಗೆ ಸ್ತ್ರೀಗೆ ಆಸಕ್ತಿ ಇದ್ರೆ ಅಥವಾ ಅವಳ ಸಂಗಾತಿಗೆ ಪುರುಷನಲ್ಲಿ ಆಸಕ್ತಿ ಇದ್ರೆ ಲೈಂಗಿಕ ಅವರ ಇತಿಮಿತಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಲೈಂಗಿಕ ಚಟುವಟಿಕೆಗಳನ್ನ ಅವರು ಮುಂದುವರಿಸೋದ್ರೊಳಗೆ ಯಾವುದೇ ತೊಂದರೆ ಇಲ್ಲ. ಅದು ಒಂದು ಸಂಕೋಚ ಅಥವಾ ಮುಜುಗರದ ವಿಷಯ ಕೂಡ ಅಲ್ಲ, ಅಥವಾ ಅಪರಾಧಿ ಮನೋಭಾವ ಕೂಡ ಇಟ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದ್ರೆ ಮುಟ್ಟಿನ ನಂತರ ಕೂಡ ಸ್ತ್ರೀ ಅವಳ 20-30 ವರ್ಷ ಅವಳು ಅದನ್ನ ಮುಟ್ಟಿನ ನಂತರದ ದಿನಗಳಲ್ಲೂ ಕಳೀತಾಳೆ. ಹಾಗಾಗಿ ಅವಳಲ್ಲಿ ಕೂಡ ಒಂದು ಕ್ವಾಲಿಟಿ ಆಫ್ ಲೈಫ್, ಜೀವನದ ಗುಣಮಟ್ಟ ಬಹಳ ಮುಖ್ಯವಾಗತ್ತೆ. ಹೀಗಾಗಿ ಋತುಬಂಧದ ಬಗ್ಗೆ ಸರಿಯಾದ ತಿಳುವಳಿಕೆ ಇಟ್ಕೊಳ್ಳಿ. ನಿಮ್ಗೆ ಯಾವುದೇ ಪ್ರಶ್ನೆಗಳಿದ್ರೆ ವೈದ್ಯರ ಹತ್ರ ಬನ್ನಿ. ಪ್ರತಿ ವರ್ಷನೂ ಒಂದ್ಸಲ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ. ಎಲ್ಲ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಉತ್ತರ ಹುಡುಕಿ ನಿಮ್ಗೆ ಏನಾದರೂ ತೊಂದರೆ ಇದ್ರೆ ಖಂಡಿತವಾಗ್ಲೂ ಚಿಕಿತ್ಸೆ ಪಡೆದುಕೊಳ್ಳಿ. ನಮಸ್ಕಾರ.